ഇന്ന് ഞാൻ ചെട്ടള്ളിയുടെ അടുത്തുള്ള പൊന്നത്തുമട്ട എന്ന സ്ഥലത്ത് ഇവിടെ ഒരു ചെറിയ ചാപ്പലുണ്ട്. അത് ഒരു വിശുദ്ധൻ്റെ ഒരു പെരുന്നാളായിട്ടാണ് ആഘോഷിക്കുന്നത്. അത് വിശുദ്ധൻ്റെ പേര് പോൾ ആർമറ്റ് എന്നാണ്. അതായത് ഇവിടെ കന്നഡത്തിൽ പറയുകയാണെങ്കിൽ അതിന് വനച്ചിന്നപ്പ എന്ന് പറയും. അപ്പോൾ ആ പുണ്യാളൻ്റെ പെരുന്നാളിനോട് അനുബന്ധിച്ച് എല്ലാവരും ഇവിടുത്തെ വീട്ടുകാരാകും, പിന്നെ പരിസരത്തുള്ളവരൊക്കെ ഇതിൽ സംബന്ധിക്കും. ഇപ്പം ഞാൻ ഈ സ്ഥലത്ത് നിൽക്കുന്നതെന്ന് പറഞ്ഞാൽ മൊത്തത്തിലൊരു കാടും തോട്ടമായിട്ടുള്ളൊരു സ്ഥലമാണിത്. കാടിന് നടുക്ക് തന്നെയാണ്. അപ്പം ഇതൊന്ന് വെറുതെ ഒന്ന് ഷൂട്ട് ചെയ്തു. വെറുതെ അല്ല, മറ്റുള്ള എല്ലാ ഇതുകളും കാണിക്കാനാണ്. അപ്പോൾ ഇതിന് അങ്ങോട്ട് ഇനിയിപ്പോൾ കുർബാന 11:30 പറഞ്ഞിട്ടുണ്ട്. അത് കന്നഡത്തിലായിരിക്കും കുർബാന. ആ കുർബാന വരയ്ക്കും ഞാനങ്ങനെ വെറുതെ ഇരിക്കണ്ടല്ലോ എന്ന് ഓർത്ത് ഇങ്ങനെ ഇതൊക്കെ ഒന്ന് ഷൂട്ട് ചെയ്യുകയാണ്. ഈ സ്ഥലത്ത് കാട്ടാന ശല്യം ഉണ്ട് എന്നുള്ളതാണ് തോന്നുന്നത്. കാരണം അതിനപ്പുറത്ത് ഫോറസ്റ്റാണ്. പിന്നെ ഈ കാണുന്നത് അവരുടെ വീട് ഇവിടെ അടുത്ത് തന്നെയാണ്. എല്ലാ സ്ഥലത്തുനിന്നും വൈദികരിന്ന് വരാൻ ഇത്തിരി വൈകുന്നതാണ്. എന്താണെന്ന് വെച്ചാൽ എല്ലാ ഇടവകയിലും ഇന്ന് കുർബാന ഉള്ളതുകൊണ്ട് അത് കഴിഞ്ഞിട്ടാണ് ഇവിടെ കുർബാന ചെല്ലാൻ വരുന്നത്. അപ്പോൾ ഏതാണ്ട് 11:30 കുർബാന എന്ന് പറഞ്ഞിരിക്കുന്നത്. ഓരോ പണികളും കുർബാനയ്ക്ക് ഒരുങ്ങാൻ വേണ്ടി ഓരോ പണികളും നടത്തിക്കൊണ്ടിരിക്കുകയാണ്. ഇവിടെ അടുത്ത കാണുന്നതാണ് ഫോറസ്റ്റാണ്. അപ്പുറത്തൊരു ചെറിയൊരു നീരുറവുള്ള ഒരു തോടുണ്ട്. മഴക്കാലത്ത് നല്ല വെള്ളം ഉണ്ടാകും തോന്നുന്നു. അപ്പോൾ ഇതൊക്കെ ഒന്ന് ഭംഗിയുള്ളതുകൊണ്ടൊന്ന് ഷൂട്ട് ചെയ്തെന്ന് മാത്രമേ. ഇതാണ് പോൾ ആർമയുടെ എൻ്റെ സ്വരൂപം. ഇതാണ് പുണ്യാളൻ വന ചിന്നപ്പ എന്ന് പറഞ്ഞ പുണ്യാളൻ. ഈ പുണ്യാളൻ്റെ പേരിലാണ് ഇന്ന് കുർബാന ഇവിടെ നടത്തുന്നത്. പുണ്യാളനെ കുറിച്ചുള്ള മറ്റുള്ള വിവരം പ്രസംഗത്തിലൂടെ ചിലപ്പോൾ അച്ഛൻ പറഞ്ഞു കഴിഞ്ഞേക്കാം. ಪ್ರಭುವೇ ನಿನ್ನ ಅನುಗ್ರಹವು ಬೇಕಾಗಿದೆ. ಹರಸೋ ಕೈ ಮುಗಿದು ನಾ ಬೇಡುವೆ. ಆತ್ಮಕ್ಕೆ ಭೋಜನ ನೀನಾಗಲು ಪ್ರೀತಿಯ ಸಾಧನ ನಾನಾಗುವೆ. ಕಡಲಲ್ಲಿ ನಿನ್ನನ್ನು ನಾ ಕಾಣಲು ಪ್ರಭು ನಿನ್ನ ಸೇವಕ್ಕೆ ನಾನಾಗುವೆ. ಆತ್ಮಕ್ಕೆ ಭೋಜನ ನೀನಾಗಲು ಓಡಲು ಪ್ರಭು ನಿನ್ನ ಗುಡಿಯಾಗಲಿ. ನನ್ನ ಬದುಕು ಪರವಿಗೆ ಬೆಳಕಾಗಲಿ. ಪ್ರಭುವಿನ ಗುಡಿ ನನ್ನ ಆತ್ಮದ ನಿಧಿ, ಪ್ರೀತಿಯ ದೇವಾಲಯ. ಪರಮನ ನುಡಿ ಬದುಕಿಗೆ ಸಿರಿ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭುವಿನಲ್ಲಿ ನನ್ನ ಅತಿ ಪ್ರಿಯ ಸಹೋದರ ಸಹೋದರಿಯರೇ ಹಾಗೂ ವನ ಚಿನ್ನಪ್ಪನವರ ಭಕ್ತಾದಿಗಳೇ, ಮೊಟ್ಟ ಮೊದಲನೇದಾಗಿ ನಿಮ್ಗೆಲ್ಲರೂ ಕೂಡ ಪಂಚದಶಮಿ ಅಥವಾ ಪವಿತ್ರಾತ್ಮರ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಆತ್ಮೀಯ ಸಂತರಾದಂತಹ ವನ ಚಿನ್ನಪ್ಪನವರ ಸ್ಮರಣೆಯನ್ನು ಕೂಡ ನಾವು ಇವತ್ತಿಲ್ಲಿ ಮಾಡ್ತಾ ಇದ್ದೇವೆ. ಪವಿತ್ರಾತ್ಮರ ಪ್ರೇರಣೆಯಿಂದ ವನ ಚಿನ್ನಪ್ಪನವರು ಪ್ರಾಯಶಃ
ವನವಾಸ ಮಾಡಿ ಅಥವಾ ತಪಸ್ವಿಯಾಗಿ ಸುಮಾರು 90 ವರ್ಷಗಳ ಕಾಲ ಕಾಡಿನಲ್ಲಿ ಕಳೆದಂತಹ, ಅದಕ್ಕೆ ಪವಿತ್ರಾತ್ಮರ ಪ್ರೇರಣೆಯ ಕಾರಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಪವಿತ್ರಾತ್ಮರ ಹಬ್ಬದಂದು ನಮ್ಮ ವಾಗ್ದಾನಗಳನ್ನು ನವೀಕರಿಸಲಿಕ್ಕೆ, ಮತ್ತು ನಾವು ಇನ್ ಫಿಲ್ಲಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಹೇಳ್ತೇವೆ, ಪವಿತ್ರಾತ್ಮರನ್ನ ಅಭಿಷೇಕಿಸಲ್ಪಟ್ಟಿದ್ದೇವೆ. ನಾವು ಅದನ್ನ ಪುನಃ ಮಾಡಲಿಕ್ಕೆ, ಆ ಅಭಿಷೇಕವನ್ನ ಪುನಃ ಸ್ಥಾಪಿಸಲಿಕ್ಕೆ ನಾವು ಪ್ರಯತ್ನ ಮಾಡುವಂತಹದ್ದು. ನಾವು ತ್ರಯೇಕ ದೇವರಲ್ಲಿ ವಿಶ್ವಾಸ ಇಡ್ತೇವೆ. ನಮ್ಗೆ ಗೊತ್ತಿದೆ, ನಮ್ಮ ಸೃಷ್ಟಿಕರ್ತ ದೇವರು, ನಮ್ಮ ರಕ್ಷಕರಾದಂತಹ ಪ್ರಭು ಯೇಸು ಕ್ರಿಸ್ತರು, ಹಾಗೂ ನಮ್ಮ ಪೋಷಕರಾದಂತಹ ಮುನ್ನಡೆಸುವವರ ಅಡ್ವೊಕೇಟ್ ಅಂತ ನಾವು ಹೇಳ್ತೇವೆ, ನಮಗೋಸ್ಕರ ವಾದ ಮಾಡುವವರು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನೀವು ಏನ್ ಮಾತಾಡ್ಬೇಕು, ನಿಮ್ಮನ್ನು ರಾಜರುಗಳ ಮುಂದೆ, ಸರ್ಕಾರದ ಮುಂದೆ ಎಳ್ಕೊಂಡು ಹೋಗುವಾಗ ನೀವು ಏನ್ ಮಾತಾಡ್ಬೇಕು ಅಂತ ಹೇಳಿ ಚಿಂತೆ ಮಾಡಬೇಡಿ. ನಿಮ್ಗೆ ಆ ಸಂದರ್ಭದಲ್ಲಿ ಏನ್ ಹೇಳ್ಬೇಕು ಅದನ್ನ ಪವಿತ್ರಾತ್ಮರೇ ತಿಳಿಯಪಡಿಸ್ತಾರೆ. ನಾವು ಪಡೆದಿರುವಂತಹ ಪವಿತ್ರಾತ್ಮರು ನಮ್ಮನ್ನು ಪೋಷಿಸ್ತಾರೆ. ಆ ಪೋಷಣೆಯ ಅನುಭವವನ್ನ ನಾವು ದಿನನಿತ್ಯ ಪಡ್ಕೊಳ್ಳಿಕ್ಕೆ, ಜೀವಿಸ್ಲಿಕ್ಕೆ ಅದೇ ಪವಿತ್ರಾತ್ಮರ ಸಹಾಯವನ್ನ ಬೇಡೋಣ. ಮತ್ತು ವನ ಚಿನ್ನಪ್ಪನವರ ಮೂಲಕ ನಾವು ಕೂಡ ಪವಿತ್ರಾತ್ಮರಿಂದ ಪ್ರೇರಿತರಾಗಿ ಒಳ್ಳೆಯ ಕ್ರೈಸ್ತರಾಗಿ ಬಾಳ್ಲಿಕ್ಕೆ, ಪ್ರಭುವಿಗೆ ಸಾಕ್ಷಿಯಾಗಲಿಕ್ಕೆ ಬೇಕಾದಂತಹ ಸಹಾಯವನ್ನ ಈ ಬಲಿಯ ಸಂದರ್ಭದಲ್ಲಿ ಬೇಡೋಣ. ಸರ್ವಶಕ್ತ ದೇವರು ನಿಮಗೆ ದಯೆ ತೋರಿಸಿ, ನಿಮ್ಮ ಪಾಪಗಳನ್ನು ಕ್ಷಮಿಸಿ, ನಿಮ್ಮನ್ನು ನಿತ್ಯ ಜೀವಿತಕ್ಕೆ ಕರೆದೊಯ್ಯಲಿ. ದೇವರೇ, ಇಂದಿನ ಮಹೋತ್ಸವದ ರಹಸ್ಯದಿಂದ ಸಕಲ ದೇಶ ಮತ್ತು ಜನಾಂಗಗಳ ಮಧ್ಯೆ ಇರುವ ನಿಮ್ಮ ಅಖಿಲ ಧರ್ಮಸಭೆಯನ್ನು ಪಾವನಗೊಳಿಸುತ್ತೀರಿ. ವಿಶ್ವದಾದ್ಯಂತ ಪವಿತ್ರಾತ್ಮರ ವರಗಳನ್ನು ಸುರಿಸಿರಿ. ಶುಭ ಸಂದೇಶ ಬೋಧನೆಯ ಪ್ರಾರಂಭದಲ್ಲಿ ಕಾರ್ಯಪ್ರವೃತ್ತವಾಗಿದ್ದ ನಿಮ್ಮ ದಿವ್ಯ ಕೃಪಾವರವು ವಿಶ್ವಾಸಿಗಳ ಹೃದಯಗಳನ್ನು ಈಗ ಮತ್ತೊಮ್ಮೆ ತುಂಬಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ
ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.